ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಆಗರ ಕೆರೆಗೆ ಹೋಗ್ತಾ ಇದ್ದೀವಿ. ಇದು ಬಂದು ಬೆಳ್ಳಂದೂರು ಹತ್ರ ಬರುತ್ತಲ್ಲ, ಆ ಆಗರ ಕೆರೆ ಅಲ್ಲ, ಇದು ಕೆಂಗೇರಿ ಹತ್ರ ಬರುತ್ತೆ. ಕೆಂಗೇರಿಯಿಂದ ಒಂದು 7 ಕಿಲೋಮೀಟ್ರ್ ದೂರದಲ್ಲಿದೆ. ಕನಕಪುರ ರೋಡಿಂದನೂ ಬರ್ಬೋದು. ಕನಕಪುರ ರೋಡ್ ಅಂದರೆ ರವಿಶಂಕರ್ ಆಶ್ರಮಕ್ಕಿಂತ ಮುಂಚೆ ಒಂದು ರೈಟಿಗೆ ಒಂದು ರೋಡ್ ಹೋಗುತ್ತೆ ತಾತಗುಣಿಗೆ, ಆ ರೋಡಿಂದನೂ ಈ ಕೆರೆಗೆ ಬರ್ಬೋದು. ನಾವು ಹೋಗ್ತಾ ಇರೋದು ಕೆಂಗೇರಿಯಿಂದ. ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ, ವಿಷ್ಣುವರ್ಧನ್ ರೋಡ್ ಅಂತ. ಆ ರೋಡಲ್ಲಿ 1 ಕಿಲೋಮೀಟ್ರ್ ಬಂದರೆ ಮತ್ತೆ ರೈಟ್ ತೊಗೋಬೇಕು, ಕೋಡಿಪಾಳ್ಯ ರೂಟು. ಸೊ ಆ ರೂಟಲ್ಲಿ ಬಂದರೆ ಫಸ್ಟು ಕೋನಸಂದ್ರ ಸಿಗುತ್ತೆ. ಕೋನಸಂದ್ರದಿಂದ ಮುಂದೆ ಎಮ್ಮಿಗೆಪುರ, ಆಮೇಲೆ ಹೆಚ್ಚುಗೊಳ್ಳಹಳ್ಳಿಯಿಂದ ಮುಂದೆ ಆಗರ ಕೆರೆಗೆ ರೋಡ್ ಹೋಗುತ್ತೆ. ಆ ರೋಡ್ ತೊಗೋಬೇಕು ನೋಡಿ. ಇದೇ ಕೆರೆ ಬರೋ ರೋಡು. ಅಲ್ಲಲ್ಲಿ ಸ್ವಲ್ಪ ಮಡ್ ರೋಡ್ ಇದೆ, ಬಟ್ ಚೆನ್ನಾಗಿದೆ. ಅಕ್ಕಪಕ್ಕ ಸೀನರಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನೋಡಿ. ಇದೇ ಕೆರೆ. ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡ್ಕೋಬೇಕು ರೋಡ್ ಸೈಡಲ್ಲಿ. 2 ವೀಲರ್ ಆದರೆ ಇಲ್ಲಿ ಮೇಲೆ ತೊಗೊಂಡೋಗ್ಬೋದು ಗಾಡಿ. ನೀವು ಅಂದರೆ ಕೆರೆ ಏರಿ ಮೇಲೂ ಗಾಡಿ ತಗೊಂಡು ಹೋಗ್ಬೋದು ಫುಲ್ ಎಂಡ್ ತನಕ ನೋಡಿ. ಇದೇ ಕೆರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸಖತ್ ದೊಡ್ಡ ಕೆರೆ, ಒಳ್ಳೆ ಸೀನಿಕ್ ಸ್ಪಾಟಲ್ಲಿದೆ. ಬೆಳಗಿನ ಜಾವ, ಈವ್ನಿಂಗು, ಸಂಜೆ ಹೊತ್ತು ಬರೋಕ್ಕೆ ಒಳ್ಳೆ ಜಾಗ. ನೋಡಿ ಯಾವ ಸ್ಪಾಟಲ್ಲಿದೆ ನೋಡಿ. ಸುತ್ತಮುತ್ತ ಆ ಕಡೆ ಮರ ಗಿಡಗಳು, ದೂರದಲ್ಲಿ ಬೆಟ್ಟ. ಚೆನ್ನಾಗಿದೆ ಜಾಗ ಮಾತ್ರ, ಮತ್ತು ಕಾಮಾಗಿದೆ, ಜಾಸ್ತಿ ಜನನೂ ಇಲ್ಲ ನೋಡಿ. ಒಂದು ಬೆಂಗಳೂರಿಂದ ಒಂದು ಶಾರ್ಟ್ ಡ್ರೈವು. ಸಂಜೆ ಹೊತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಬನ್ನಿ ನೋಡಿ. ಅಲ್ಲಿ ಕೆಲವು ಪಕ್ಷಿಗಳು ನೋಡ್ಬೋದು. ಬರ್ತಾ ಕೆಂಗೇರಿ ಕಡೆಯಿಂದ ಬಂದರೆ ಬರ್ತಾ ನಿಮಗೆ ಫಸ್ಟು ಕೋನಸಂದ್ರ ಸಿಗುತ್ತೆ. ಕೋನಸಂದ್ರ ಹತ್ರ ಅಲ್ಲೊಂದು ಕೆರೆ ಇದೆ, ಅದು ಇವಾಗ ಚೆನ್ನಾಗಿದೆ. ಮುಂಚೆ ಹಾಳಾಗಿತ್ತಂತೆ, ಇವಾಗೆಲ್ಲ ರಿಜಿನೇಟ್ ಮಾಡಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಸೊ ಅಲ್ಲಿಂದ ಮುಂದೆ ಇನ್ನೊಂದು 6 ಕಿಲೋಮೀಟ್ರ್ ಮುಂದೆ ಬಂದರೆ ಇದು ಈ ಕೆರೆ ಸಿಗುತ್ತೆ, ಆಗರ ಕೆರೆ. ಸೊ 2 ಕೆರೆನೂ ಈವ್ನಿಂಗ್ ಟೈಮಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬೋದು ನೀವು ನೋಡಿ. 2 ವ್ಯೂ ಪಾಯಿಂಟು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂದು ಸಿಕ್ತಲ್ಲ, ಅದೇ ಥರ ಈ ಕಡೆ ಎಂಡಿಗೂ ಒಂದಿದೆ. ನೋಡಿ ನೀರು ನೋಡಿ, ಕ್ಲೀನಾಗಿದೆ. ಕೆರೆನೂ ದೊಡ್ಡದಾಗಿದೆ. ಸ್ವಲ್ಪ ಇನ್ನೂ ಈ ಕಡೆ ಬೋಟಿಂಗ್ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಡೆವಲಪ್ ಮಾಡ್ಬೋದು. ನೀರು ನೋಡಿ ಇನ್ನೂ ಎಷ್ಟಿದೆ,
ಈ ಬೇಸಿಗೆ ಟೈಮಲ್ಲೂ ಮೇಂಟೈನ್ ಆಗಿದೆ ನೀರು. ಎಲ್ಲಿಂದ ಬರುತ್ತೆ ನೀರು ಗೊತ್ತಿಲ್ಲ, ಒಟ್ಟು ತುಂಬಿದೆ. ನೋಡಿ ಸ್ವಲ್ಪ ಕೆಳಗೆ ಹೋಗಿ ನೋಡೋಣ ಅಂತ ಬಂದ್ವಿ. ನೋಡಿ ಇಲ್ಲೂ ಚೆನ್ನಾಗಿದೆ, ಒಂಥರ ನದಿ ದಂಡೆ ಮೇಲೆ ಹೋದಂಗೆ ಆಗುತ್ತೆ. ನೋಡಿ ಇಲ್ಲಿಂದ ನೋಡಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಈ ಕಡೆ ಒಂದು ವ್ಯೂ ಪಾಯಿಂಟ್ ಕಾಣ್ತಿದ್ಯಾ, ಸ್ಟಾರ್ಟಿಂಗು ಬಂದಿದ್ದು ಅಲ್ಲಿದೆ. ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸ್ಟಾರ್ಟಿಂಗ್ ಸಿಕ್ಕಿದ್ದು. ನೆಕ್ಸ್ಟ್ ಎರಡನೇ ವ್ಯೂ ಪಾಯಿಂಟ್ ಈ ಕಡೆ ಅಂದಿದೆ. ಇಲ್ಲಿಂದ ಸ್ವಲ್ಪ ಇನ್ನೂ ಕೆಳಗೆ ಬಂದರೆ ಈ ಕಡೆ ದಡದ ಹತ್ರ ಬರ್ಬೋದು. ಸಂಜೆ ಸನ್ಸೆಟ್ ಆಗೋ ತನಕ ಇದ್ದರೆ ಒಳ್ಳೆ ಸ್ಪಾಟ್ ಇದೆ, ಸನ್ಸೆಟ್ ನೋಡ್ಕೊಂಬರ್ಬೋದು. ನೋಡಿ ಇಲ್ಲಿ ಕೆಲವು ಶಂಖಗಳು ಕಾಣ್ತವೆ ದೊಡ್ಡದ ಹತ್ರ. ನೋಡಿ ಎಷ್ಟೊಂದಿದ್ದಾವೆ ಚಿಕ್ಕ ಚಿಕ್ಕ ಶಂಖಗಳು. ನೀರು ಪ್ಯೂರ್ ಆಗಿದೆ ಅಂತ. ಮೀನುಗಳು ಇರ್ಬೇಕು, ಈ ಕಡೆ ಕಾಣಲಿಲ್ಲ ನಮಗೆ, ಮೋಸ್ಟ್ಲಿ ಮಧ್ಯ ಸೇರ್ಕೊಂಡಿರ್ತೇವೆ. ಸ್ವಲ್ಪ ದಡ್ಡ ಹತ್ರ ನೀರು ಇಳಿಯುವಾಗ ಹಾವು ಏನಾರ ಹೆದರಿಕೆ ಇದ್ರೆ ಸ್ವಲ್ಪ ಹುಷಾರಾಗಿದೆ. ಒಂದೆರಡು ನೀರು ಹಾವು ನೋಡಿದ್ದೀವಿ ನಾವು. ಮುಂದೆ ದಡ್ಡ ಹತ್ರ ವಿಡಿಯೋ ಮಾಡ್ತಾ ಕಾಲು ಪಕ್ಕನೇ ಬಂದು ನಿಂತಿತ್ತು ಒಂದು. ಏನು ಮಾಡಲ್ಲ ಅವು, ನಾವು ಏನಾರ ಮಾಡೋ ತನಕ ಅವೇನು ಮಾಡ್ತೇವೆ, ಬಟ್ ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ. ನೋಡಿ ಜಾಗ ಚೆನ್ನಾಗಿದೆ. ಬೆಂಗಳೂರಿಂದ ಸ್ವಲ್ಪ ದೂರ ಒಳ್ಳೆ ಸ್ಪಾಟಿಗೆ ಹೋಗ್ಬೇಕಂದ್ರೆ ಈ ಕಡೆ ಬನ್ನಿ. ಬಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ಲ ಸಂಜೆ ಅಷ್ಟರಲ್ಲಿ ಬನ್ನಿ, ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದು. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.